ಈ ಸಲಿ ವ್ಯಾಲೆಂಟೈನ್ಸ್ ಡೇ ಇಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸ್ಯಾಟರ್‌ಡೇ ಆಗಿರೋದ್ರಿಂದ ಚಿರು ಸ್ಕೂಲ್ ಲೀವ್ ಇತ್ತು. ಸೊ ಹಾಗಾಗಿ ಲೇಟಾಗೆ ಎದ್ದಿದ್ದು. ಬೇಗ ಆಗತ್ತೆ ಅಂತ ಹೇಳ್ಬಿಟ್ಟು ಲೆಮನ್ ರೈಸ್ ಮಾಡ್ಕೊಂಡಿದ್ದೆ. ಊಟ ಎಲ್ಲ ಮಾಡ್ಬಿಟ್ಟು ನನ್ ಪಾಡಿಗೆ ನಾನ್ ಸುಮ್ನೆ ಕುತ್ಕೊಂಡ್ ಮೊಬೈಲ್ ನೋಡ್ತಾ ಇದ್ರೆ, ಚಿರು ಬಂದ್ಬಿಟ್ಟು ಕಣ್ಮುಚ್ಚು ಅಂತ ಅಂದ. ಸುಮ್ನೆ ಏನೋ ಪ್ರಾಂಕ್ ಮಾಡ್ತಿದ್ದಾನೆ ಅನ್ಕೊಂಡ್ರೆ ದೊಡ್ಡದೊಂದ್ ಬಾಕ್ಸ್ ತಗೊಂಡ್ ಬಂದು ಕೈಯಲ್ಲಿ ಕೊಟ್ಟ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಕ್ಸ್‌ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಏನಕ್ಕೆ ಅಂತ ಯೋಚನೆ ಮಾಡಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಂಡೆ. ಆಮೇಲೆ ನೋಡಿದ್ರೆ ಬುಜ್ಜಿ ಬೇಬಿ ತಗೊಂಡ್ ಬಂದ್ ರೋಸ್ ಎಲ್ಲ ಕೊಟ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಅನ್ಸತ್ತೆ ಈ ತರ ವ್ಯಾಲೆಂಟೈನ್ಸ್‌ನ ಸೆಲೆಬ್ರೇಟ್ ಮಾಡ್ಕೊಂತಾ ಇರೋದು. ಅಂಡ್ ಅದ್ರ ತುಂಬಾ ಗಿಫ್ಟ್ ಇತ್ತು. ಹಾಗೆ ಒಂದ್ ಕ್ಯೂಟ್ ಆಗಿರೋ ಲೆಟ್ರು ಕೂಡ ಇತ್ತು. ಅದಾದ್ಮೇಲೆ ನಾನೇನಾದ್ರೂ ಕೊಡ್ಬೇಕು ಅಂತ ಮುಂಚೆನೆ ಪ್ಲಾನ್ ಮಾಡಿದ್ದೆ. ಬಟ್ ನಮ್ ಗಿಡದಲ್ಲಿ ರೆಡ್ ಕಲರ್ ರೋಸ್ ಬಿಟ್ಟಿತ್ತ. ಸೊ ಹಾಗಾಗಿ ಅದನ್ನೇ ಕಿತ್ಕೊಂಡೋಗಿ ಹಸ್ಬೆಂಡ್‌ಗೆ ಕೊಡೋಣ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಕೊಡ್ತಿದ್ದೆ. ಅವರು ಕೂಡ ಫುಲ್ ಹ್ಯಾಪಿ ಆದ್ರು. ಅಂಡ್ ಕೇಳ್ತಾ ಇದ್ರು ಎಲ್ಲಿಂದ ತಗೊಂಡ್ ಬಂದೆ ಅಂತ. ಮೇಲ್ಗಡೆ ಅಂದಿದ ತಕ್ಷಣ ಫುಲ್ ಖುಷಿ ಆಗೋದ್ರು. ಅಂಡ್ ಏನೇನ್ ಗಿಫ್ಟ್ ಕೊಟ್ರು ಅಂತ ನಾನು ಲಾಂಗ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಆಮೇಲೆ ಹಸ್ಬೆಂಡ್ ಕೊಡ್ಸಿರೋ ಗಿಫ್ಟ್ಸ್ ಎಲ್ಲ ಹಾಕೊಂಡು ಕ್ಯೂಟ್ ಆಗಿರೋ ಹಾಟ್ ಕೇಕ್ ಕೂಡ ತಗೊಂಡ್ ಬಂದಿದ್ರು. ಅದನ್ನ ಕೂಡ ಕಟ್ ಮಾಡಿ ಇವಾಗ ರೆಡಿ ಆಗ್ಬಿಟ್ಟು ನಾವು ಕೂಡ ಹೊರಗಡೆ ಹೋಗ್ತಾ ಇದೀವಿ. ಇಲ್ಲಿ ಲಂಚ್‌ಗೆ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಫಸ್ಟ್ ನಾವು ದೇವನಹಳ್ಳಿಯಲ್ಲಿ ಹೊಸದಾಗಿ ಓಪನ್ ಆಗಿದೆ ಮೆಕ್‌ಡೊನಾಲ್ಡ್ಸ್, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಅಂಡ್ ಒಳ್ಳೆ ಆಫರ್ ಕೂಡ ಇತ್ತು. ಸೊ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸಾಫ್ಟ್ ಟೀ ಎಲ್ಲ ಕೊಡ್ತಾ ಇದ್ರು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಮಕ್ಳ ಜೊತೆ ನಾನು ಕಿತ್ತಾಡ್ಕೊಂಡು ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ವೆಜ್ಜು ಅಲ್ವಾ, ಇವತ್ತು ಸ್ಯಾಟರ್‌ಡೇ ಆಗಿರೋದ್ರಿಂದ ವೆಜ್ಜೇ ತಿನ್ನೋದು. ಹಾಗಾಗಿ ಆರಾಧನಾ ಗ್ರ್ಯಾಂಡ್‌ಗೆ ಹೋಗಿದ್ವಿ. ಇಲ್ಲಿ ಅವರೆಕಾಳು ಮೇಳ ಕೂಡ ನಡೀತಾ ಇದೆ. ಬಟ್ ನಾವು ನಾರ್ಮಲ್ ಆಗಿ ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಸೊ ಅಲ್ಲೂ ಕೂಡ ಆರ್ಡರ್ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಫಸ್ಟ್ ಟೈಮ್ ಪೇಣಿ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನಮ್ಮ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಇದಾಗಿತ್ತು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.